ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಅಂಗನವಾಡೀಲಿ ಕೊಡುವಂಥ ಹಾಲಿನ ಪುಡಿಯಿಂದ ಪೇಡ ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು, ಮೊದಲಿಗೆ ಒಂದು ಬಾಣಲಿ ತೊಗೊಂಡು ಅದರಲ್ಲಿ ಹಾಲಿನ ಪುಡಿ ಹಾಕ್ಕೊಂಡು ಗ್ಯಾಸ್ ಆನ್ ಮಾಡ್ಕೋಬೇಕು. ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಹೈ ಆಗಿಬಿಟ್ರೆ ಅದು ಸೀದೋಗಿಬಿಡುತ್ತೆ. ಆ ಹಾಲಿನ ಪುಡಿಗೆ ಸ್ವಲ್ಪ ತುಪ್ಪ ಹಾಕಿ ಫ್ರೈ ಮಾಡ್ತಾ ಇರಬೇಕು. ಅದು ಫ್ರೈ ಮಾಡ್ತಾ ಮಾಡ್ತಾ ಸ್ವಲ್ಪ ತಿಕ್ಕಾಗ್ತಾ ಬರುತ್ತೆ. ಅದಾದಮೇಲೆ ಹಾಲು ಹಾಕಬೇಕು. ಅಂದರೆ ಹದ ನೋಡಿಬಿಟ್ಟು ಹಾಲು ಹಾಕಬೇಕು. ಜಾಸ್ತಿ ಹಾಲು ಹಾಕಿದರೆ ತೆಳ್ಳಗಾಗೋಗಿಬಿಡುತ್ತೆ. ಅದಕ್ಕೆ ಸ್ವಲ್ಪನೇ ಹಾಲು ಹಾಕಬೇಕು. ಆ ಪೌಡರ್ ಎಷ್ಟು ತೊಗೊಂಡಿರ್ತೀವಲ್ಲ ಅದೇ ರೀತಿ ನೋಡಿಬಿಟ್ಟು ಹಾಲು ಹಾಕಿ ಕಲಿಸ್ತಾ ಇರಬೇಕು. ಗಂಟು ಆಗೋಕ್ಕೆ ಶುರುವಾಗುತ್ತೆ. ಗಂಟು ಆಗೋಕ್ಕೆ ಬಿಡಬಾರ್ದು. ಸ್ಪೂನಿಂದ ಈ ಥರ ಕಲಿಸ್ತಾ ಇರಬೇಕು. ಅದಾದಮೇಲೆ ಸಕ್ಕರೆ ಹಾಕ್ಕೋಬೇಕು. ಸಕ್ಕರೆ ನೋಡಿಬಿಟ್ಟು ಹಾಕ್ಕೊಳ್ಳಿ, ಯಾಕಂದರೆ ಅದು ಹಾಲಿನ ಪುಡಿನಲ್ಲೇ ಆಲ್ಮೋಸ್ಟ್ ಸಕ್ಕರೆ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಶುಗರ್ನ ನೋಡಿಬಿಟ್ಟು ಹಾಕ್ಕೋಬೇಕು. ಸಕ್ಕರೆ ನೀಟಾಗಿ ಕರಗೋವರೆಗೂ ಮಿಕ್ಸ್ ಮಾಡ್ತಾನೆ ಇರಬೇಕು ಅದನ್ನು, ಯಾಕಂದರೆ ಇಲ್ಲಾಂದರೆ ಗಂಟು ಆಗೋಗ್ಬಿಡುತ್ತೆ. ಈ ಮಿಕ್ಸ್ಚರು ಒಂದು ಹದಕ್ಕೆ ಬಂದಾದಮೇಲೆ ಈ ರೀತಿ ನಮಗೆ ಯಾವ ಶೇಪಲ್ಲಿ ಬೇಕೋ ಆ ರೀತಿ ಉಂಡೆನಾದರೂ ಮಾಡ್ಕೋಬೋದು, ಅಥವಾ ತಟ್ಟಿ ಹೀಗೆ ಚಾಕುವಿಂದ ಕೊರ್ಕೊಳ್ಳಬಹುದು. ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನಾವು ಈ ಥರ ಉಂಡೆನ ಮಾಡ್ಕೋಬೋದು. ನನಗೆ ಲಾಡು ಥರ ಇಷ್ಟ, ಹಾಗಾಗಿ ನಾನು ಈ ಥರ ಪೇಡ ಥರ ರೌಂಡ್ ಶೇಪಲ್ಲಿ ಮಾಡಿ ಈ ರೀತಿ ಇಡ್ತಾಯಿದ್ದೀನಿ. ನೋಡೋಕ್ಕೆಲ್ಲ ಚೆನ್ನಾಗಿ ಕಾಣಿಸ್ಬೇಕಲ್ಲ, ಹಾಗಾಗಿ ಡೆಕೋರೇಷನಿಗೋಸ್ಕರ ಅಂತ ಹೇಳ್ಬಿಟ್ಟು ದ್ರಾಕ್ಷಿನ ಇದ್ರ ಮೇಲೆ ಇಡ್ತಾಯಿದ್ದೀನಿ. ನೀವು ಯಾವುದೇ ಥರ ಡ್ರೈ ಫ್ರೂಟ್ಸ್ನು ಯೂಸ್ ಮಾಡ್ಕೋಬೋದು. ನಿಜವಾಗ್ಲೂ ಸ್ವೀಟ್ ಮಾತ್ರ ಸಕ್ಕತ್ತಾಗಿತ್ತು. ಸೇಮ್ ಬೇಕ್ರಿಯಿಂದ ತಂದಿರೋ ಹಾಗೆ ಇತ್ತು. ನೀವು ಮನೇಲೂ ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ತಿಳಿಸಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.